ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ವತಿಯಿಂದ ಇಂದು ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ. ಜಾತಿ ಗಣತಿ ಮರುಪರೀಕ್ಷೆ ನಡೆಸಬೇಕೆಂದು ನೇಕಾರ ಸಮುದಾಯ ಒತ್ತಾಯ. ನಾವು ಸುಮಾರು 45ರಿಂದ 50 ಲಕ್ಷ ಜನಸಂಖ್ಯೆ ಇದೆ. ಆದರೆ ಮೊನ್ನೆ ಜಾತಿ ಗಣತಿಯಲ್ಲಿ ಸುಮಾರು 9,30,000 ನಮಗೆ ಮಾಹಿತಿ ಬಂದಿದೆ. ಎಲ್ಲ ಜಾತಿಗಳೆಲ್ಲ ಕೂಡಲ್ಲ. ಇದು ನಮ್ಮದು ವಿರೋಧ ಇದೆ. ಸರಿಯಾಗಿ ಮಾಡಿಲ್ಲ. ಸರ್ಕಾರ ಮಾಡಿರೋದ್ರ ಬಗ್ಗೆ ಜಾತಿ ಗಣತಿ ನಾವು ಸ್ವಾಗತ ಮಾಡ್ತೇವೆ. ಆದರೆ ಜಾತಿ ಗಣತಿ ಮಾಡಿರೋದು ನಮಗೆ ಸಮರ್ಪವಾಗಿ ಮಾಡಿಲ್ಲ ಅಂತ ನಮ್ಮ ವಿರೋಧ ಇದೆ. ಅದರಿಂದ ನಾವೆಲ್ಲ ಸೇರಿ ಮಠಾಧೀಶ ನೇತೃತ್ವದಲ್ಲಿ ನಾವೆಲ್ಲ ಒಂದು ತೀರ್ಮಾನ ತಗೊಂಡಿದ್ದೇವೆ. ಮುಂದಿನ ಪೀಳಿಗೆಗೆ ಇರ್ಬೋದು, ಯಾವುದೇ ಒಂದು ವಿದ್ಯಾಭ್ಯಾಸಕ್ಕೆ ಇರ್ಬೋದು, ನಮ್ಮ ಸರ್ಕಾರದ ಅನುದಾನಗಳು ಕೇಳುವಂಥ ನಿಟ್ಟಿನಲ್ಲಿ ನಮ್ಮ ಜಾತಿ ಗಣತಿ ಅವಶ್ಯಕತೆ ಇದೆ. ಅದರಿಂದ ನಾವು 224 ವಿಧಾನಸಭಾ ಕ್ಷೇತ್ರ ಏನಿದೆ, ರಾಜ್ಯದಲ್ಲಿ 31 ಜಿಲ್ಲೆ ಇದೆ. ಆ ವಿಧಾನಸಭಾ ಕ್ಷೇತ್ರದಲ್ಲೂ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ನೇಕಾರರು ಒಂದು ಮನೆಯೂ ಬಿಡದೆ ನಾವು ಜಾತಿ ಗಣತಿ ಮಾಡೋದಕ್ಕೆ ಈಗಾಗಲೇ ಡಾಟಾನ ರೆಡಿ ಮಾಡಿದೆ. ಆ್ಯಪಲ್ಲಿ ಎಂಟ್ರಿ ಮಾಡೋರು ಆ್ಯಪಲ್ಲಿ ಎಂಟ್ರಿ ಮಾಡ್ಬೋದು. ಕೆಲವರು ಮ್ಯಾನ್ಯಲಲ್ಲಿ ಎಂಟ್ರಿ ಮಾಡಿಕೊಟ್ರೆ ಇಂಗ್ಲೀಷು ಕನ್ನಡ ಎರಡೂ ಇದೆ. ಒಬ್ಬ ನೇಮಕನೂ ಮಾಡ್ಕೊಂಡಿದ್ವಿ. ಈ ವಿಚಾರವಾಗಿ ನೇಮಕ ಮಾಡಿಕೊಂಡು ಆ್ಯಪ್ಗೆ ಎಂಟ್ರಿ ಮಾಡ್ತಾರೆ. ಎಲ್ಲ 220 ವಿಧಾನಸಭಾ ಕ್ಷೇತ್ರದಲ್ಲೂ ಕಡಿಮೆ ಇರ್ಬೋದು, ಕೆಲವು ಕ್ಷೇತ್ರದಲ್ಲಿ ಹೆಚ್ಚಿರ್ಬೋದು. ನಾವು ಒಂದು ಉದಾಹರಣೆ, ದೊಡ್ಡಬಳ್ಳಾಪುರ ಇರ್ಬೋದು, ಯಲಹಂಕ ಇರ್ಬೋದು, ಹೆಚ್ಚಿನ ನೇಕಾರಿಲ್ಲ. ನಾವು ಅಲ್ಲಿ ಆ್ಯಪಲ್ಲಿ ನೋಡಿದಾಗ ಒಂದು ಒಟ್ಟಾಗಿ 40,000 ಇರ್ಬೋದು, 30,000 ಇರ್ಬೋದು, ಅದು ಒಟ್ಟಾಗಿ ನಮ್ಗೆ ಗೊತ್ತಾಗ್ತದೆ. ವಿಧಾನಸಭೆ ಕೆಲವು ಕಡಿಮೆ ಇರ್ಬೋದು, ಕೆಲವು ವಿಧಾನಸಭಾ ಕ್ಷೇತ್ರದಲ್ಲಿ ಅದನ್ನು ನಾವು ಜಾತಿ ಗಣತಿ ಮಾಡಿದ ಮೇಲೆ ಗೊತ್ತಾಗ್ತದೆ. ಇದನ್ನು ನಾವು ಎಲ್ಲರೂ ಸೇರಿ ಒಕ್ಕೂಟದ ಒಂದು ಅಡಿಯಲ್ಲಿ ನಾವು ಜಾತಿ ಗಣತಿ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಒಂದು ಸಮುದಾಯವನ್ನು ಅಭಿವೃದ್ಧಿ ಕೊಡೋ ನಿಟ್ಟಿನಲ್ಲಿ ಇರ್ಬೋದು, ಒಂದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಇನ್ನೊಂದು ಭಾಗ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ನಮಗಿಂತ ನೇಕಾರ ಸಮುದಾಯಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವವರಿಗೆ ಸರ್ಕಾರದಿಂದ ಅನುದಾನ ಸಿಗ್ತಾ ಇದೆ. ನಾವು ಅನುದಾನಗಳಲ್ಲಿ ನೇಕಾರ ಸಮುದಾಯ ವಂಚಿತರಾಗಿದ್ದಾವೆ. ಜಾತಿ ಗಣತಿ ತಗೊಂಡು ನಾವು ನಿಟ್ಟಿನಲ್ಲಿ ಎಲ್ಲರಿಗೂ ನಾವು ಮಾಹಿತಿನ ನೀಡೋ ಸಲುವಾಗಿ ಜಾತಿ ಗಣತಿ ಮಾಡೋದಕ್ಕೆ ನಾವು ಇದು ಪ್ರಾರಂಭ ಮಾಡಿದ್ದೇವೆ. ಈ ಮಹತ್ವದ ಕಾರ್ಯಕ್ಕೆ ಎಲ್ಲ ಪತ್ರಿಕೆ ಮಾಧ್ಯಮದವರು ಸಹಕಾರ ಮಾಡಬೇಕಂತೇಳಿ ಕಳಕಳಿಯಾಗಿ ನಾನು ವಿನಂತಿ. ನಮಸ್ಕಾರ.